ಮಣ್ಣಿನ ಗೋಡೆ ಮನೆ ಕುಸಿತ, ಅಜ್ಜಿ ಮೊಮ್ಮಗಳು ಪ್ರಾಣಾಪಾಯದಿಂದ ಪಾರು. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಬಾಬಾ ಸಾಹೇಬ್ ಕಾಲೋನಿಯಲ್ಲಿ ಹಲವು ವರ್ಷಗಳಿಂದ 70 ವರ್ಷದ ಅಶುಬಿ ತಮ್ಮ ಮೊಮ್ಮಗಳು ಜೊತೆಯಲ್ಲಿ ವಾಸವಾಗಿದ್ರು. ಕಳೆದ ಒಂದು ವಾರದಿಂದ ಮಳೆ ಬಂದಿರುವ ಕಾರಣ ಮಳೆಯಿಂದ ಮನೆಯ ಗೋಡೆ ಶೀತಲಗೊಂಡು ಕುಸಿದು ಬಿದ್ದಿದೆ. ಮನೆಯಲ್ಲಿ ರಾತ್ರಿ ಊಟ ಮಾಡುವುದಕ್ಕೆ ಕುಳಿತಿರುವ ಸಂದರ್ಭದಲ್ಲಿ ಗೋಡೆ ಬೀಳುತ್ತಿರುವ ಶಬ್ದವನ್ನ ಕೇಳಿ ಹೊರಗೆ ಬಂದಿದ್ದಾರೆ. ನಂತರ ಮನೆ ಸಂಪೂರ್ಣ ಕುಸಿದು ಬಿದ್ದಿದೆ. ಅದೃಷ್ಟವಂತ ಇಬ್ಬರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿ ಇದ್ದಂತಹ ಟಿವಿ, ಬೀರು, ಮಂಚ ಹಾಗೂ ದಿನನಿತ್ಯ ಬಳಸುವ ವಸ್ತುಗಳು, ಪದಾರ್ಥಗಳೆಲ್ಲ ಗೋಡೆಗಳ ಅಡಿಯಲ್ಲಿ ಸಿಕ್ಕಿ ಹಾಳಾಗಿವೆ. ಇಡೀ ರಾತ್ರಿ ಮಹಿಳೆ ಮತ್ತು ಮೊಮ್ಮಗಳು ಪಕ್ಕದ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ನಂತರ ವಿಷಯ ತಿಳಿದು ನಗರಸಭೆ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಎಂ ಸಮೀಉಲ್ಲಾ ಹಾಗೂ ಸೈಯದ್ ಸಿಕಂದರ್ ಸ್ಥಳಕ್ಕೆ ಭೇಟಿ ನೀಡಿ ಮಹಿಳೆಗೆ ಸಾಂತ್ವನ ಹೇಳಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾದ ಆರ್ಐ ಓಬಳೇಶ್ ಹಾಗೂ ಯದುಕುಮಾರ್ಗೆ ವಿಷಯ ತಿಳಿಸಿದರು. ನಂತರ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಬಿದ್ದಂತಹ ಮನೆಯನ್ನ ಪರಿಶೀಲಿಸಿ ಆದಷ್ಟು ಬೇಗ ನಗರಸಭೆಯಿಂದ ಪರಿಹಾರವನ್ನ ಕೊಡಿಸುವುದಾಗಿ ತಿಳಿಸಿದರು.